ಏನು ಇವತ್ತಿನ ದಿನ ಮಂಡ್ಯದ ಪ್ರಮುಖ ಬೀದಿಗಳಲ್ಲಿ ರಸ್ತೆ ತಡೆ ಮಾಡುವುದರ ಮೂಲಕ ಮತ್ತು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚುವುದರ ಮೂಲಕ ಒಂದು ಕಾವೇರಿ ಹೋರಾಟವನ್ನ ಮಂಡ್ಯದಲ್ಲಿ ಬಂದ್ ಮಾಡೋದರ ಮೂಲಕ ತಮ್ಮ ಹೋರಾಟಗಾರರು ಮಾಡಿದ್ದಾರೆ. ಈ ಪ್ರಮುಖ ಹೋರಾಟದಲ್ಲಿ ಪ್ರಮುಖವಾಗಿ ರಾಜ್ಯದ ನಾಯಕರಾದಂತಹ ಜೊತೆಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ KT ಶ್ರೀಕಂಠೇಗೌಡರು ನಮ್ಮ ಜೊತೆ ಇದ್ದಾರೆ. ಈ ಹೋರಾಟದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಮತ್ತು ತಮಿಳುನಾಡಿನ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಈ ಹೋರಾಟಕ್ಕೆ ಒಂದು ಅಂತಿಮ ರೂಪವನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಈ ಬಂದ್ ಮೂಲಕ ಮಾಡ್ತಾ ಇದ್ದೇವೆ. ನಮ್ಮಿಬ್ಬರ ನಡುವಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಮೇಕೆದಾಟು. ಆ ಮೇಕೆದಾಟು ನಿರ್ಮಾಣ ಮಾಡಲಿಕ್ಕೆ ಯಾವ ಅಡ್ಡಿಯೂ ಇಲ್ಲ. ಈ ಸರ್ಕಾರ ಕೂಡಲೇ ಆ ಕಾಮಗಾರಿ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಬೇಕು, ಮೇಕೆದಾಟಿನ ಗುದ್ಲಿ ಪೂಜೆಯನ್ನು ಮಾಡಬೇಕು ಅಂತೇಳಿ ಆಗ್ರಹಿಸ್ತೇವೆ. ಇದ್ರ ಜೊತೆಗೆ 6ನೇ ಹಂತದ ಕುಡಿಯುವ ನೀರನ್ನು ಬಿಡುಗಡೆ ಮಾಡುವಂಥ ನಿರ್ಣಯ ಏನು ಮಾಡಿದೆ ಅದನ್ನು ಈ ಕೂಡಲೇ ಸರ್ಕಾರ ನಿಲ್ಲಿಸಬೇಕು. ಅದರ ಜೊತೆಗೆ ಪ್ರಾಧಿಕಾರ ಮತ್ತು ನಿರ್ವಹಣಾ ಮಂಡಳಿ ಮುಂದೆ, ಸುಪ್ರೀಂ ಕೋರ್ಟ್ನ ಮುಂದೆ ಸಂಕಷ್ಟ ಸೂತ್ರವನ್ನು ರೂಪಿಸಲಿಕ್ಕೆ ಆಗ್ರಹವನ್ನು ಮಾಡಬೇಕು. ಕಷ್ಟ ಕಾಲದಲ್ಲಿ ಈಗಾಗಲೇ ತಮಿಳುನಾಡು 2 ಬೆಳೆಗಳನ್ನು ಬೆಳೆದಿದೆ, 3ನೇ ಬೆಳೆಗೆ ನೀರು ಕೇಳ್ತಾ ಇದೆ. ನಮ್ಮಲ್ಲಿ ಒಂದು ಬೆಳೆಯನ್ನು ಬೆಳಿಲಿಕ್ಕಾಗಲಿಲ್ಲ, ಬೆಳೆಗೆ ನೀರನ್ನೇ ಕೊಡಲಿಲ್ಲ, ನಮ್ಮ ಬೆಳೆಗಳು ಒಣಗಿ ಹೋದ್ವು, ಕೆರೆ ಕಟ್ಟೆಗಳಿಗೆ ನೀರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಹರಿಸೋದ್ರಲ್ಲಿ ಏನು ಅರ್ಥ ಇದೆ? ಹಾಗಾಗಿ ಈ ಕಾರಣಕ್ಕಾಗಿ ನಾವು ಇವತ್ತು ಬಂದ್ಗೆ ಹೋರಾಟ ಮಾಡಿದ್ದೇವೆ. ಇಡೀ ಜಿಲ್ಲೆಯ ಜನ ಸಹಕಾರ ನೀಡಿದ್ದಾರೆ. ಆ ಎಲ್ಲ ಜನರಿಗೆ ಮತ್ತು ಸಂಘಟನೆಗಳಿಗೆ ಈ ಮಂಡ್ಯ ಜಿಲ್ಲಾ ಕಾವೇರಿ ಹಿತರಕ್ಷಣಾ ಸಮಿತಿ ಧನ್ಯವಾದಗಳನ್ನು ಹೇಳ್ತದೆ. ಸರ್, ಇದೇ ಸಮಯದಲ್ಲಿ ಮಂಡ್ಯದ 2 ಶಾಸಕರಿಗೆ ಸಚಿವ ಸ್ಥಾನ ದೊರೆತಿದೆ. ಅದರಲ್ಲೂ ನಾಗಮಂಗಲದ ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಖಾತೆ ದೊರೆತಿದೆ. ಇವರು ಸಚಿವರ ಸ್ಥಾನ ದೊರೆತಿರೋದಕ್ಕೂ ಈ ಕಾವೇರಿ ಹೋರಾಟದಲ್ಲಿ ಏನಾದ್ರು ಒಂದು ಹೊಸತನ ಅಥವಾ ಆನೆ ಬಲ ಸಿಕ್ಕಂಗಾಗತ್ತೆ ಅಂತ ಅನ್ಸುತ್ತಾ ಸರ್? ಇಲ್ಲ, ನಮಗೆ ಆ ಯಾವ ಭರವಸೆಯೂ ಇಲ್ಲ. ಕಾರಣ ICC ಕಮಿಟಿ ಅಧ್ಯಕ್ಷರು ಅವರೇ, ಚಲುವರಾಯಸ್ವಾಮಿರೇ. ಯಾಕೆ ಇಲ್ಲಿವರೆಗೆ ಸಭೆ ಮಾಡಿಲ್ಲ? KRS ವಿಚಾರದಲ್ಲಿ ಏನ್ ತೀರ್ಮಾನ ತಗೊಳ್ಬೇಕು ಅಂತ ಹೇಳಿ ಒಂದು ಸಭೆ ಮಾಡ್ಬೇಕಲ್ಲ. ನಮ್ಮ ರೈತರು ಹಿತ ಕಾಯ್ಬೇಕಲ್ಲ. ತಮಿಳುನಾಡಿನ ನೀರು ಹರಿಸಿದ್ರಿ, ನಮ್ಮ ರೈತರ ಬೆಳೆಗಳಿಗೆ ಯಾಕೆ ನೀರು ಕೊಡ್ಲಿಲ್ಲ? ಇವರು ನಮ್ಮ ಹಿತವನ್ನ ಕಾಯ್ತಾರೆ ಅನ್ನುವಂತ ಯಾವ ಖಾತ್ರಿಯೂ ಭರವಸೆಯೂ ನಮ್ಗಿಲ್ಲ. ಹೋರಾಟ ಒಂದೇ ನಮ್ಮ ಮುಂದೆ ಇರ್ತಕ್ಕಂಥ ಮಾರ್ಗ. ಹಾಗಾಗಿ ನಿರಂತರವಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ತಮಿಳುನಾಡಿಗೆ ಗೆಲುವು ಆಗ್ತಾ ಇದೆ. ಈ ದಿಶೆಯಲ್ಲಿ ನಮ್ಮ ಹೋರಾಟವನ್ನು ನಾವು ನಿರಂತರವಾಗಿ ಮಾಡಲೇಬೇಕಾಗಿದೆ. ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವವರೆಗೆ ನಾವು ಹೋರಾಟವನ್ನು ನಿರಂತರವಾಗಿ ಮಾಡ್ತೇವೆ. ಸರ್, ಈಗ ಮೊನ್ನೆ ಮಂಡ್ಯ DC ಮತ್ತೆ SP ಅವರಿಗೆ ಮುಖ್ಯಮಂತ್ರಿಗಳು ಒಂದು ಆದೇಶನ ಕೊಟ್ಟಿದ್ರು, ನಿಮ್ಮನ್ನ ಪ್ರದೇಶದಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಒಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿ ಅಂತ. ಅಂದ್ರೆ ಅವರು ಆದೇಶವನ್ನ ಕೊಡೋದ್ರ ಮೂಲಕ ಹೋರಾಟಗಾರರನ್ನ ಒಂದು ಹತ್ತಿಕ್ಕುವ ಒಂದು ಪ್ರಯತ್ನ ಅಥವಾ ಒಂದು ಕ್ರೋಢೀಕರಣಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಅನ್ಸುತ್ತಾ ಸರ್? ಹೋರಾಟಗಾರರ ಹತ್ತಿಕ್ಕುವ ಕಾರಣಕ್ಕಾಗಿ ಇವತ್ತು ಎಲ್ಲ ಸಂಘಟನೆಗಳ ಮುಂಚೂಣಿ ನಾಯಕರನ್ನ ಬಂಧಿಸಿದ್ದಾರೆ. ವಾಟಾಳ್ ನಾಗರಾಜ್ ಸೇರಿದಂತೆ ಎಲ್ಲ ರಾಜ್ಯ ಮಟ್ಟದ ಸಂಘಟನೆ ಪದಾಧಿಕಾರಿಗಳು ಇವತ್ತು ಅರೆಸ್ಟ್ ಆಗಿದ್ದಾರೆ. ಇದು ಕಾವೇರಿ ಬಗೆಗೆ ಈ ಸರ್ಕಾರಕ್ಕೆ ಇರ್ತಕ್ಕಂಥ ಕಾಳಜಿನ? ಸರ್ಕಾರ ರೈತರ ಪರ ನಿಲ್ಬೇಕು, ಹೋರಾಟಗಾರ ಪರ ನಿಲ್ಬೇಕು. ಅದ್ರ ಬದಲು ಬಂಧಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಹೋರಾಟ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಈ ಸಂಘಟನೆಗಳ ಚಳುವಳಿಯನ್ನು ಹತ್ತಿಕ್ಕುವಂತ ಈ ಸರ್ಕಾರ ಏಯವಾದ ತೀರ್ಮಾನ ತಗೊಂಡಿದೆ. ಮತ್ತು ಒಂದಿಷ್ಟು ರೈತರ ಬಗ್ಗೆ ಮತ್ತು ಕಾವೇರಿ ನೀರಿನ ಬಗ್ಗೆ ಕಾಳಜಿ ಇಲ್ಲ ಅನ್ನೋದು ನಮ್ಗೆ ರುಜು ಆಗ್ತದೆ. ಯಾಕೆಂದ್ರೆ ಇವತ್ತು ವಾಸ್ತವಿಕ ಪರಿಸ್ಥಿತಿ, ಬೆಳೆಗಳು ಒಣಗಿದ್ದಾವೆ. ತಜ್ಞರ ಒಂದು ತಂಡವನ್ನು ಕಳಿಸಿ ಅಧ್ಯಯನ ಮಾಡಿ ಸುಪ್ರೀಂ ಕೋರ್ಟ್ಗೆ, ನಿರ್ವಹಣಾ ಮಂಡಳಿಗೆ, ಪ್ರಾಧಿಕಾರಕ್ಕೆ ಮಂಡಟ್ ಮಾಡ್ಬೇಕಾಯ್ತಲ್ಲ. ಯಾಕೆ ವಿಫಲರಾದ್ರಿ ಇವರು? ಏನ್ ಮಾಡ್ತಾ ಇದೆ ಸರ್ಕಾರ? ನೀರಾವರಿ ಸಚಿವರು ನಮ್ಮ ಜಿಲ್ಲೆಯವರು ಏನ್ ಮಾಡ್ತಾ ಇದ್ದೀರಿ ನೀವು? ನಮ್ಮ ರೈತರನ್ನ ಹೆಂಗ್ ಕಾಪಾಡ್ತೀರಿ ನೀವು? ಹಾಗಾಗಿ ಇವ್ರ ಮೇಲೆ ನಮ್ಗೆ ಭರವಸೆ ಹೋಗಿದೆ. ನಮ್ಗೆ ಉಳಿದಿರ್ತಕ್ಕಂಥದ್ದು ಹೋರಾಟ ಒಂದೇ. ಸರ್, ಇದೇ ಸಮಯದಲ್ಲಿ ಮಂಡ್ಯದ ಎಲ್ಲಾ ಭಾಗದಲ್ಲೂ ಬರ ಪರಿಸ್ಥಿತಿ ಎದುರಾಗಿದೆ. ಕೆರೆ ಕಟ್ಟೆಗಳೆಲ್ಲ ಖಾಲಿಯಾಗಿದೆ. ಆದ್ರೆ KRS ಜಲಾಶಯದಲ್ಲಿ ಕೇವಲ 30 TMC ನೀರಿದೆ. ಆ ನೀರಿಗೋಸ್ಕರ ತಮಿಳುನಾಡು ಹಠಕ್ಕೆ ಬಿದ್ದು ನೀರು ಬೇಕೇ ಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿದೆ. ಆದ್ರೆ ಕರ್ನಾಟಕ ಸರ್ಕಾರ ಇಂಥ ಸಮಯದಲ್ಲಿ ಎಲ್ಲಾ ಕೆರೆ ಕಟ್ಟೆಗಳಿಗೂ KRS ನಿಂದ ನೀರು ತುಂಬಿಸಿ ನೀರನ್ನ ಪ್ರತ್ಯಕ್ಷವಾಗಿಲ್ಲದಿದ್ರು ಪರೋಕ್ಷವಾಗಿ ರೈತರಲ್ಲೇ ಉಳಿಸಿಕೊಳ್ಳುವಂತ ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ತಾ ಇಲ್ಲ. ಇದು ರಾಜಕೀಯ ಪ್ರೇರಿತ ಇರ್ಬೋದಾ ಸರ್? ಹೌದು, ಕೂಡಲೇ ICC ಸಮಿತಿ ಸಭೆಯನ್ನ ಕರಿಬೇಕು. ಈ ಜಿಲ್ಲೆ ಎಲ್ಲ ಕೆರೆ ಕಟ್ಟೆಗಳಿಗೆ ನೀರನ್ನ ಹರಿಸ್ಬೇಕು. ಆ ಮೂಲಕ ಕುಡಿಯುವ ನೀರು, ದನಕರುಗಳಿಗೆ, ಮನುಷ್ಯರಿಗೆ ಕುಡಿಯೋ ನೀರು ಬೇಕಲ್ಲ, ಆ ದಾಹವನ್ನು ನೀಗಿಸ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಬೇಕು. ಕಬಿನಿಯಿಂದ ಈಗ ನೀರು ತಮಿಳುನಾಡಿಗೆ ಹರಿದು ಹೋಗಿದೆ. ಕನ್ನಂಬಾಡಿ ಕಟ್ಟೆಯಲ್ಲಿ ಕನಿಷ್ಠ ತಿಂಗಳಿಗೆ 4 TMC ಕುಡಿಲಿಕ್ಕೆ ನೀರು ಬೇಕು, 48 TMC ವರ್ಷಕ್ಕೆ ಬೇಕು. ನೀವು ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ಲಿವಲ್ಲ, ಜನ ಮತ್ತು ದನಕರುಗಳಿಗೆ ನೀರಿಲ್ವಲ್ಲ ಕುಡಿಲಿಕ್ಕೆ. ಮೊದಲು ಆ ಕೆಲಸ ಮಾಡಿ. ನೀವು ಮೊದಲು ನಮ್ಮ ಜನರ ಕುಡಿಯುವ ನೀರಿನ ದಾಹವನ್ನು ಹಿಂಸಿ, ಆಮೇಲೆ ಉಳಿದ ವಿಚಾರ. ಮತ್ತು ಈ ವಿಚಾರವನ್ನ ನಿರ್ವಹಣಾ ಮಂಡಳಿ, ಪ್ರಾಧಿಕಾರ ಮತ್ತು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಬೇಕು. ಇವರು ತರದೆ ತಾತ್ಸಾರ ಮಾಡ್ತಾ ಇದ್ದಾರೆ.
ಇವರಲ್ಲಿ ಒಂದು ಸಮರ್ಥ ಅಧ್ಯಯನ ತಂಡವೇ ಇಲ್ಲ, ತಜ್ಞರ ತಂಡವೇ ಇಲ್ಲ. ನಮ್ಗೆ ನ್ಯಾಯ ಎಲ್ಲಿ ಸಿಗುತ್ತೆ? ತಮಿಳುನಾಡು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ, ಪ್ರತಿ ಹಂತದಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಆದ್ರೆ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನು ತಪ್ಪಿಸೋ ದಿಸೆಯಲ್ಲಿ ಈಗಲಾದ್ರೂ ಸರ್ಕಾರ ಮುಂದಾಗಬೇಕು ಅಂತೇಳಿ ಆಗ್ರಹಿಸ್ತೇನೆ. ರಾಜಕೀಯ ಅನುಭವ ಇಲ್ಲದ ಮುಖ್ಯಮಂತ್ರಿಗಳಾದಂಥ ವಿಜಯ್ ಅವರು ತಮ್ಮ ಒಂದು ಬುದ್ಧಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದ್ರೆ ಸುಮಾರು 40 ವರ್ಷಗಳ ಸುದೀರ್ಘ 4 ದಶಕಗಳ ಸುದೀರ್ಘ ಒಂದು ರಾಜಕೀಯ ಅನುಭವ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಆ ಪ್ರದರ್ಶನ ಕೊಡೋದ್ರಲ್ಲಿ ಎಡುತ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಅವರು ಖಾತೆ ಹಂಚಿಕೆ ಮುನಿಸ್ಕೊಂಡವರ ಸಿಟ್ಟನ್ನು ಸಮನ ಮಾಡೋ ಕೆಲಸದಲ್ಲಿದ್ದಾರೆ. ರೈತರ ಕಷ್ಟ ಕೇಳೋ ತಾಳ್ಮೆ ಅವ್ರಿಗೆಲ್ಲಿದೆ? ನೀರಿನ ಬಗ್ಗೆ ಯೋಚನೆ ಮಾಡೋ ತಾಳ್ಮೆ ಅವ್ರಿಗೆಲ್ಲಿದೆ? ನಿರ್ವಹಣಾ ಪ್ರಾಧಿಕಾರ ಮತ್ತು ಮಂಡಳಿ ಮುಂದೆ, ಸುಪ್ರೀಂ ಕೋರ್ಟ್ ಮುಂದೆ ತಜ್ಞರ ಸಮರ್ಥನ ಕಳಿಸುವಂತ ತಾಳ್ಮೆ ಎಲ್ಲಿದೆ? ಈ ಎಲ್ಲವನ್ನ ಕಳ್ಕೊಂಡಿದ್ದಾರೆ. ಇದೊಂದು ರೀತಿಯ ನಿರ್ಲಜ್ಜ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಕಾವೇರಿ ನೀತಿಯ ವಿರುದ್ಧದ ಸರ್ಕಾರ ಅಂತೇಳಿ ಹೇಳಲೇಬೇಕಾಗಿದೆ. ಸರ್, ಈ ಮೂಲಕ ಸರ್ಕಾರಕ್ಕೆ ಏನಾದ್ರು ಎಚ್ಚರಿಕೆ ಕೊಡಕ್ಕೆ ಬಯಸ್ತೀರಾ ಸರ್? ನೀವು ಇದೇ ಪ್ರವೃತ್ತಿನ ಮುಂದುವರಿಸಿಕೊಂಡು ಹೋದ್ರೆ ನಿಮ್ಮ ಸರ್ಕಾರದ ವಿರುದ್ಧವೇ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಹೊರಬಯಸ್ತೇವೆ. ನೋಡಿದ್ರಲ್ಲ, ಕರ್ನಾಟಕದ ಪ್ರಭಾವಿ ರಾಜಕೀಯ ನಾಯಕರಾದಂತ ಮತ್ತು ಮಾಜಿ ವಿಧಾನ ಪರಿಷತ್ ಶಾಸಕರಾದಂತ KT ಶ್ರೀಕಂಠೇಗೌಡರ ಒಂದು ಆಕ್ರೋಶದ ಮಾತುಗಳು ಹೀಗಿತ್ತು. ನೋಡೋಣ ಈ ಕಾವೇರಿಯ ಹೋರಾಟದ ಒಂದು ಕಿಚ್ಚು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋಗುತ್ತೆ ಅಂತ. ಈ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್. ಕ್ಯಾಮರಾ ಪರ್ಸನ್ ಸಿದ್ಧಾರ್ಥ ಅವರ ಜೊತೆ ಯತೀಶ್ ಗೌಡ, ಮಂಡ್ಯ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.